Subscribe to our channel, friends, and press the bell icon for more educational updates. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜೂನ್ 13, 2020 ಶನಿವಾರದ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಪರೀಕ್ಷೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ದೃಷ್ಟಿಕೋನ ಇಟ್ಟುಕೊಂಡು ಈ ಪ್ರಜಾವಾಣಿ ಪತ್ರಿಕೆಯಲ್ಲಿ ಎಕ್ಸಾಮ್ಗೆ ಬರಬಹುದಂತ ಓನ್ಲಿ ದಾಟ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನು ಮಾತ್ರ ನಾವು ಕವರ್ ಮಾಡ್ತಾ ಹೋಗ್ತಾವೆ ಸ್ನೇಹಿತರೆ. ಸೊ ನಾಟ್ ಆಲ್ ದ ಕರೆಂಟ್ ಅಫೇರ್ಸ್ ಬಟ್ ಓನ್ಲಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್, ಇದನ್ನು ನೀವು ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಬಡ್ಡಿ ಮೇಲೆ ಬಡ್ಡಿ 3 ದಿನದಲ್ಲಿ ನಿರ್ಧಾರ ಅಂತಿದೆ. ಸೊ ನಿಮಗೆ ಇದು ಗೊತ್ತಿರಬೇಕು, ಕರೋನಾ ವೈರಸ್ ಈ ಸಂದರ್ಭದಲ್ಲಿ EMI ಕಟ್ತಕ್ಕಂಥ ತುಂಬ ಜನರಿಗೆ ತೊಂದರೆ ಆಗ್ತಾ ಇತ್ತು. ಯಾಕಂದರೆ ಅವ್ರ ಬಿಸ್ನೆಸ್ ಸ್ಟಾಪ್ ಆಗಿತ್ತು, ಅಥವಾ ಒಂದಿಷ್ಟು ಜನರಿಗೆ ಜಾಬಿಂದ ಹೊರಗಡೆ ಹಾಕಿದ್ರು, ಅಥವಾ ಯಾರಾದರೂ ಕ್ಯಾಬ್ ಓಡಿಸ್ತಾ ಇದ್ರು, ಆಟೋ ಓಡಿಸ್ತಾ ಇದ್ರು, ಕಾರ್ಮಿಕರಿಗೆ ಏನಾದರೂ ಒಂದು ಲೋನ್ ತೊಗೊಂಡಿದ್ರೆ EMI ಕಟ್ಟೋದು ತುಂಬ ಕಷ್ಟ ಆಗ್ತಾ ಇತ್ತು. ಸೊ RBI ಆ ಟೈಮಲ್ಲಿ ಏನು ಮಾಡಿತ್ತಪ್ಪ ಅಂತಂದರೆ, ಒಂದು ಸಡಿಲಿಕೆ ಏನು ಕೊಟ್ಟಿದ್ದಾನೆ 3 ತಿಂಗಳು, ಅದನ್ನ ಆಮೇಲೆ ಮತ್ತೆ ಇನ್ನು 3 ತಿಂಗಳು ಮಾಡಿ ಟೋಟಲ್ ಒಂದು 6 ತಿಂಗಳು ಇದನ್ನ EMI ಕಟ್ಟೋದು ಬೇಡ ಅಂತ ಹಿಂಗೆ ಹೇಳ್ತು. ಬಟ್ ನೀವು ಆ ಡ್ಯೂರೇಷನ್ ಬಡ್ಡಿ ಇರುತ್ತೆ ಅಂತ ಹೇಳ್ತು. ಸೊ ಸುಪ್ರೀಂ ಕೋರ್ಟ್ ಇದನ್ನ ಗಮನಿಸಿ ಸೊ ಬಡ್ಡಿ ಕೂಡ ಬೇಡ ಅಂತ ಹೇಳಿ ಈ ರೀತಿ ಒಂದು ವಿಚಾರ ಡಿಸ್ಕಷನ್ ನಡೀತೈತಿ. ಇಲ್ಲಿ ನಿಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ, ಸೊ RBI ಬಂದು ಒಂದು ಸಂಸ್ಥೆ ಇದೆ ಅಂದ್ರೆ ಅದು ಯಾವಾಗ ಸ್ಟಾರ್ಟ್ ಆಯ್ತು ಅದು ಗೊತ್ತಿರಬೇಕು. ಆ ಕರೆಂಟ್ ಅಫೇರ್ಸ್ ಟಾಪಿಕ್ ಹೆಂಗಂದ್ರೆ, ಓಕೆ ಅದರದ್ದು ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ, ಚೇಂಜ್ ಆಗಿದ್ರೆ ಅದನ್ನ ನೀವು ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಈಗ ಗವರ್ನರ್ ಯಾರಿದ್ದಾರೆ ಅಂದ್ರೆ ಶಕ್ತಿಕಾಂತ್ ದಾಸ್ ಅವರಿದ್ದಾರೆ. ಸೊ ರೆಪೋ ರೇಟ್ ಅಂತ ಹೇಳಿ ಏನಾದ್ರು ಮೆನ್ಷನ್ ಮಾಡಿದ್ರೆ, ಆ ರೆಪೋ ರೇಟ್ ಅನ್ನು ಯಾರು ನಿರ್ಧಾರ ಮಾಡ್ತಾರೆ? ರೆಪೋ ರೇಟ್ ಅಂತ ಬಂದ್ರೆ ದಟ್ ಈಸ್ ಡಿಸೈಡೆಡ್ ಬೈ RBI ಓನ್ಲಿ. RBI ದಲ್ಲಿ ಯಾರು ಸೇರಿ ಮಾಡ್ತಾರೆ ಅಂದ್ರೆ ರೆಪೋ ರೇಟ್ ಅಂತ ನಿಮ್ಗೆ ಅಕಸ್ಮಾತ್ ಕೇಳಿದ್ರೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇರುತ್ತೆ, ಅದು ಮಾಡ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಮೆಂಬರ್ಸ್ ಯಾರು ಇರ್ತಾರೆ? 3 ಜನ RBI ದಿಂದ ಇರ್ತಾರೆ, 3 ಜನ ಗೋರ್ಮೆಂಟ್ ಕಡೆ ಇರ್ತಾರೆ. ಸೊ ಈ ರೀತಿ ಬ್ಯಾಕ್ ಹ್ಯಾಂಡ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಕಳೆದ ಒಂದು 10-15 ದಿನಗಳಿಂದ ಇಲ್ಲಿ ಏನು ನಡೀತಿದೆ, ರಾಜ್ಯಸಭಾ ಎಲೆಕ್ಷನ್ ನಡೀತಾ ಇತ್ತು. ಕರ್ನಾಟಕದಲ್ಲಿ 4 ಮೆಂಬರ್ಸ್ನ ಆಯ್ಕೆ ಮಾಡ್ಬೇಕಂತಿತ್ತು. ಸೊ ಆಲ್ರೆಡಿ ಆಯ್ಕೆ ಆಗಿದ್ದಾರೆ. ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅಂದ್ರೆ, HD ಕುಮಾರಸ್ವಾಮಿ, HD ದೇವೇಗೌಡ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೂ ಈರಣ್ಣ ಕಡಾಡಿ ಹಾಗೂ ಅಶೋಕ್ ಗಸ್ತಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಿಂದ ಇವ್ರು ಆಯ್ಕೆ ಆಗಿದ್ದಾರೆ ಅಂತ ಇದೊಂದು ನಿಮಗೆ ಗೊತ್ತಿರಬೇಕು ಕರೆಂಟ್ ಅಫೇರ್ಸ್. ಬಟ್ ಇನ್ನೊಂದು ಏನು ಗೊತ್ತಿರ್ಬೇಕಂದ್ರೆ, ಈ ರಾಜ್ಯಸಭೆ ಇಲೆಕ್ಷನ್ ನಡೀತಾ ಇದೆ ಅಂದ್ರೆ, ಓಕೆ ರಾಜ್ಯಸಭೆ ಇಲೆಕ್ಷನ್ಗೆ ರಾಜ್ಯಸಭೆ ಒಂದು ಇದಕ್ಕೆ ಹೌಸ್ಗೆ ನಾ ಮೆಂಬರ್ ಆಗಬೇಕಂದ್ರೆ ವಾಟ್ ಶುಡ್ ಬಿ ದ ಕ್ವಾಲಿಫಿಕೇಶನ್? ಫಸ್ಟ್ ನಿಮಗೆ ಇದು ಗೊತ್ತಿರಲಿ ಏನಂತಂದ್ರೆ, ಫಸ್ಟ್ ಅವರು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಭಾರತೀಯ ಪ್ರಜೆ ಆಗಿರ್ಬೇಕು. ಅದೇ ರೀತಿಯಾಗಿ ಅವರಿಗೆ ಮಿನಿಮಮ್ 30 ವರ್ಷ ಆಗಿರ್ಬೇಕು. ರಾಜ್ಯಸಭೆ ಸದಸ್ಯರಾಗಬೇಕಂದ್ರೆ ಮಿನಿಮಮ್ 30 ವರ್ಷ ಆಗಿರ್ಬೇಕು. ಅದೇ ರೀತಿಯಾಗಿ ಅವರು ನಮ್ಮ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಮಾಡ್ತಕ್ಕಂಥ ಇನ್ಯಾವುದೇ ರೂಲ್ಸ್ಗಳಿಗೆ ಬದ್ಧರಾಗಿರ್ಬೇಕು, ಅಥವಾ ಇನ್ಯಾವುದೇ ಕ್ವಾಲಿಫಿಕೇಶನ್ ಅವರು ಇದಕ್ಕಾಗಿರ್ಬೇಕಂತ ಇದೆ, ರೂಲ್ಸ್ ಇದೆ. ಸೊ ಇದನ್ನ ಯಾವ ರೀತಿ ರಾಜ್ಯಸಭೆಗೆ ಇಲೆಕ್ಷನ್ ಆಗ್ಬೇಕಂದ್ರೆ, ಈಗ ನಮ್ಮ ಕರ್ನಾಟಕದಿಂದ 4 ಮೆಂಬರ್ಸ್ ಆಯ್ತಪ್ಪ, ಯಾರು ಇಲೆಕ್ಟ್ ಮಾಡಿದ್ರು ಇವ್ರನ್ನ? ಇಟ್ ಈಸ್ ಬೈ ಸಿಸ್ಟಮ್ ಆಫ್ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಎಲೆಕ್ಷನ್ ಇಂದ ಮಾಡ್ತೀವಿ. ಯಾರು ಮಾಡ್ತಾರಂದ್ರೆ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ವಿಧಾನಸಭಾ. ನೆನಪಿಟ್ಕೊಳ್ಳಿ, ಇಲೆಕ್ಟೆಡ್ ಮೆಂಬರ್, ಚುನಾಯಿತ ಸದಸ್ಯರು, ಅಪಾಯಿಂಟೆಡ್ ನಾಮಿನೇಟೆಡ್ ಸದಸ್ಯರಿದ್ರೆ ಅಲ್ಲ ಅವ್ರು ಓಟ್ ಹಾಕಲ್ಲ. ಓನ್ಲಿ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ವಿಧಾನಸಭಾ ಅಂದ್ರೆ ಅಸೆಂಬ್ಲಿ ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಡಿ, 3 ಲಕ್ಷ ಉದ್ಯೋಗಕ್ಕೆ ಕುತ್ತು ಅಂತ ಇದೆ. ಸೊ ನಿಮಗೆ ಅಕಸ್ಮಾತ್ ಈಗ ಈ ಕೊರೋನಾ ಸಮಸ್ಯೆ ಯಾವ ರೀತಿಯ ಆರ್ಥಿಕ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿ ಏನಾದರೂ ಒಂದು ಪ್ರಶ್ನೆ ಬಂದ್ರೆ, ಪ್ರಬಂಧ ಬರೀಲಿಕ್ಕೆ ಅಥವಾ ಏನೋ ವಿಶ್ಲೇಷಣೆ ಮಾಡ್ಲಿಕ್ಕೆ ಏನಾದ್ರು ಒಂದು ಪ್ರಶ್ನೆ ಬಂದ್ರೆ, ಸೊ ಇಲ್ಲಿ ಒಂದು ಕ್ಷೇತ್ರದ ಕೊಟ್ಟಿದ್ದಾರೆ. ಏನಂದ್ರೆ, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಯಾವ ರೀತಿ ಕರೋನಾ ಇಫೆಕ್ಟ್ ಆಯ್ತು. ಫಸ್ಟ್ ಆಫ್ ಆಲ್ ನೋಡಿ, ಲಾಕ್ಡೌನ್, ಕರೋನಾವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಲಾಕ್ಡೌನ್ ಅನ್ನ ಅನೌನ್ಸ್ ಮಾಡಿದ್ರು, ಹೌದಾ? ಈ ಲಾಕ್ಡೌನ್ ಮಾಡೋದ್ರಿಂದ ಏನಾಯ್ತು ಅಂದ್ರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಆಯ್ತು. ಆಮೇಲೆ ಈ ಟೂರಿಸ್ಟ್ ಪ್ಲೇಸ್ ಅಂದ್ರೆ ಅಲ್ಲಿ ಜನ ಗ್ಯಾದರಿಂಗ್ ಆಗ್ತಿದ್ರು, ಹೌದಾ? ಸೊ ಜನ ಗ್ಯಾದರಿಂಗ್ ಆಗೋದನ್ನ ತಡಿಬೇಕು, ಯಾಕಂದ್ರೆ ಕರೋನಾ ನಾವು ಕಂಟ್ರೋಲ್ ಮಾಡಬೇಕು. ಸೊ ಈ ಲಾಕ್ಡೌನ್ ಮಾಡೋದ್ರಿಂದ ಜನ ಅಲ್ಲಿ ಹೋಗೋದು ಸ್ಟಾಪ್ ಆಯ್ತು. ಟೂರಿಸ್ಟ್ ಪ್ಲೇಸಸ್ಸು, ಟೆಂಪಲ್ಸು, ಮಾಸ್ಕ್ಸು, ಚರ್ಚ್ಸು, ಈ ರೀತಿ ಎಲ್ಲ ಧಾರ್ಮಿಕ ಸ್ಥಳಗಳಾಗಲಿ, ಪ್ರವಾಸೋದ್ಯಮ ಸ್ಥಳ ಎಲ್ಲ ಕಡೆ ಹೋಗೋದಕ್ಕೆ ಬಂದಾಯ್ತು. ಟೂರಿಸ್ಟ್ ಬಸ್ಸಸ್ ಆಗಲಿ, ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಎಲ್ಲ ಸ್ಟಾಪ್ ಆಯಿತು. ಅದೇ ರೀತಿ ಈಗ ಯಾವುದೋ ಒಂದು ಜನ, ಸೇ ಫಾರ್ ಎಕ್ಸಾಂಪಲ್ ಮೈಸೂರಿಗೆ, ಈಗ ಮೈಸೂರು ಅರಮನೆ ನೋಡಕ್ ಹೋಗಿದ್ದಾರೆ ಅಂದ್ರೆ, ಹೀ ಸ್ಟೇಯಿಂಗ್ ಫಾರ್ 2-3 ಡೇಸ್ ಅಂತಂದ್ರೆ ಅಲ್ಲಿ ಅವರು ವಸ್ತಿ ಇರಬೇಕಾಗುತ್ತೆ. ಸೊ ಅಲ್ಲಿ ಲಾಡ್ಜಿಂಗ್ ಅಲ್ಲಿ ಇರ್ತಿದ್ರು. ಸೊ ಅಲ್ಲಿ ಬಿಸ್ನೆಸ್ ಆಗ್ತಿತ್ತು ಅಂದ್ರೆ ಲಾಡ್ಜಿಂಗ್ ಅಲ್ಲಿ ಅವ್ರು ದುಡ್ಡು ಕಟ್ತಾ ಇದ್ರು. ಸೊ ಅಲ್ಲಿ ಆರ್ಥಿಕ ಆಕ್ಟಿವಿಟಿ ಇರ್ತಿತ್ತು, ಹೌದಾ? ಅದೇ ರೀತಿ ಜನ ಊಟ ಮಾಡ್ತಿದ್ರು. ಸೊ ಹೋಟೆಲ್ಗಳಲ್ಲಿ ಕೂಡ ಅಲ್ಲಿ ಆರ್ಥಿಕ ಆಕ್ಟಿವಿಟಿ ಇರ್ತಿತ್ತು. ಸೊ ಇವೆಲ್ಲ ಬಂದ್ ಆಗೋದ್ರಿಂದ ಪ್ರವಾಸೋದ್ಯಮ ಸಿಕ್ಕಾಪಟ್ಟೆ ಹೊಡೆತ ಬಿತ್ತು, ಆರ್ಥಿಕ ಚಟುವಟಿಕೆಗಳಿಗೆ ಬಿತ್ತು. ಇದನ್ನೇ ನಂಬಿದಂತ 3 ಲಕ್ಷ ಜನರಿಗೆ ಕೂಡ ಈ ಉದ್ಯೋಗಕ್ಕೆ ತುಂಬಾ ತೊಂದರೆ ಆಯ್ತು ಅಂತೇಳಿ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಕ್ಷೇತ್ರ ಆಯ್ತಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಯಾವ ರೀತಿ ಇದು ಇಫೆಕ್ಟ್ ಆಯ್ತು ಅಂತ ಹೇಳಿ.
ಸೊ ಇದು ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಗೊತ್ತಿರಬೇಕು. ಯಾವ ರೀತಿ ಕರೋನಾ ಇಫೆಕ್ಟ್ ಆಗ್ತಾ ಇದೆ ಆರ್ಥಿಕ ಚಟುವಟಿಕೆಗಳನ್ನು ನಿಮಗೆ ಗೊತ್ತಿರಬೇಕು. ಮುಂದೆ ನೋಡಿ. ಆಮೇಲೆ ಇಲ್ಲೊಂದು ನೋಡಿ, ವಸತಿ ಶಾಲೆಯಲ್ಲಿ ಸ್ಥಳೀಯರಿಗೆ ಶೇಕಡ 25% ಸ್ಥಾನ ಅಂತಿದೆ. ಸೊ ಇನ್ನೇನಂದ್ರೆ ಇನ್ನು ಮುಂದೆ ವಸತಿ ಶಾಲೆಗಳಲ್ಲಿ ಇವಾಗ ಲೋಕಲ್ ವಸತಿ ಶಾಲೆಯನ್ನು ಕಟ್ಟಿದ್ರೆ ಅಲ್ಲಿ 25% ಸ್ಥಾನಗಳನ್ನು ಸ್ಥಳೀಯ ಮಕ್ಕಳಿಗೆ ಮೀಸಲಿಡಲು ತೀರ್ಮಾನ ಮಾಡಲಾಗಿದೆ ಅಂತೇಳಿ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಅಂದ್ರೆ ಉಪಮುಖ್ಯಮಂತ್ರಿ ಆದಂತ ಗೋವಿಂದ್ ಕಾರಜೋಳ ಅವರು ಹೇಳಿದ್ದಾರೆ. ಅಂದ್ರೆ ಈಗ ಯಾವುದೇ ಒಂದು ಲೊಕ್ಯಾಲಿಟಿಯಲ್ಲಿ ಒಂದು ವಸತಿ ಶಾಲೆ ಇದೆ ಅಂತ 25% ಸೀಟ್ಸ್ ವಿಲ್ ಬಿ ರಿಸರ್ವ್ ಫಾರ್ ಅಲ್ಲಿ ಲೋಕಲ್ ಸ್ಥಳೀಯ ವಿದ್ಯಾರ್ಥಿಗಳಿಗೆ ರಿಸರ್ವ್ ಇಡಬೇಕಂತ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ನೋಡಿ. ಎಲ್ಲ ಕರೆಂಟ್ ಅಫೇರ್ಸ್ ಅನ್ನು ನಾವು ಕವರ್ ಮಾಡಲ್ಲ. ವಿಚ್ ಲುಕ್ಸ್ ಫಾರ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅದನ್ನ ಮಾತ್ರ ನಾವು ಕವರ್ ಮಾಡ್ತಾ ಹೋಗುತ್ತೇವೆ. ಸೊ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಅಂದ್ರೆ ಸಾಂಕ್ರಾಮಿಕ ರೋಗ ಮತ್ತು ಇತಿಹಾಸದ ಪಲ್ಲಟ, ರೋಗವನ್ನು ರಾಜಕೀಯ ಅಸ್ತ್ರವಾಗಿ ಪ್ರಯೋಗಿಸಿದ ನಿದರ್ಶನಗಳು ಇತಿಹಾಸದಲ್ಲಿ ಸಿಗುತ್ತವೆ ಅಂತಿದೆ. ಸೊ ಇಲ್ಲಿ ತುಂಬಾ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದಿಸ್ ಕರೋನಾ ವೈರಸ್ ಹ್ಯಾಸ್ ಬೀನ್ ಸ್ಪ್ರೆಡ್ ಬೈ ಚೈನಾ. ಕರೋನಾ ವೈರಸ್ ಅನ್ನು ಚೈನಾನೇ ಬೇಕಂತಲೇ ಸ್ಪ್ರೆಡ್ ಮಾಡಿದೆ, ಯಾಕಂದ್ರೆ ಅದನ್ನೊಂದು ರಾಜಕೀಯ ಅಸ್ತ್ರವಾಗಿ ಬಳಸಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಿತ್ತು. ಸೊ ಈ ಪಾಯಿಂಟ್ ಅನ್ನ ಇಟ್ಟುಕೊಂಡು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದಾಗ ಯಾವ ರೀತಿ ಸಾಂಕ್ರಾಮಿಕ ರೋಗಗಳನ್ನು ಈಗ ತುಂಬಾ ವಸಾಹತುಗಳನ್ನು ಕೊಲೋನಿಯಲಿಸಮ್ ಅಂತ ನಾವು ಏನ್ ಹೇಳ್ತೀವಿ, ವಸಾಹತು ಅನ್ನು ಮಾಡ್ಲಿಕ್ಕೆ ಇಂಡಿಯಾ ಕೂಡ ಇಫೆಕ್ಟ್ ಆಯ್ತು. ವಸಾಹತು ಇಂಗ್ಲೆಂಡ್ ನಮ್ಮ ಮೇಲೆ 200 ವರ್ಷ ಆಳ್ವಿಕೆಯನ್ನು ನಡೆಸಿತು, ಹೌದಾ, ಬ್ರಿಟಿಷರು. ಸೊ ಯಾವ ರೀತಿ ಸಾಂಕ್ರಾಮಿಕ ರೋಗಗಳನ್ನು ಒಂದು ಅಸ್ತ್ರವಾಗಿ ಪ್ರಯೋಗಿಸಿ ಕಾಲೋನಿಗಳನ್ನು ಅವರು ಆಳಿದ್ರ ಅಂತ ಹೇಳಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಇದು ನಾಟ್ ದಾಟ್ ಇಂಪಾರ್ಟೆಂಟ್ ಫಾರ್ ಪರ್ ಸೆ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಬಟ್ ಈ ರೋಗಗಳು ಯಾವ ರೀತಿ ಇತಿಹಾಸದುದ್ದಕ್ಕೂ ಜನರ ಮೇಲೆ ಅಥವಾ ಬಡವರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ತಿಳ್ಕೊಬೇಕಂದ್ರೆ ಒಂದಿಷ್ಟಿದೆ. ಸೊ ಇದನ್ನು ಒಂದ್ ರೀತಿ ಒಂದ್ಸಲ ಒಂದು ಗ್ಲಾನ್ಸ್ ಮಾಡಿ. ಅದೇ ರೀತಿಯಾಗಿ ನೋಡಿ, ಬೆಲೆ ಏರಿಕೆ ಹೊಡೆತದಿಂದ ಜನನನ್ನು ರಕ್ಷಿಸಲು ಕ್ರಮ ಅಗತ್ಯ ಅಂತ ಇದೆ. ಸೊ ಇದು 2.5 3-4 ತಿಂಗಳಿಂದ ಲಾಕ್ಡೌನ್ ಏನ್ ನಾವು ಇಲ್ಲಿ ಫೇಸ್ ಮಾಡಿದ್ವಿ, ಇದರಿಂದ ಎಸ್ಪೆಷಲಿ ಮಿಡಲ್ ಇನ್ಕಮ್ ಜನ ಮತ್ತೆ ಲೋ ಇನ್ಕಮ್ ಜನ, ಪುವರ್ ಪೀಪಲ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಎಷ್ಟೋ ಜನ ನಿರುದ್ಯೋಗವನ್ನು ಕೂಡ ಅನುಭವಿಸಬೇಕಾಯ್ತು, ಜಾಬ್ದಿಂದ ಹೊರಗಡೆ ಬಂದ್ರು, ತೆಗೆದು ಹಾಕಿದ್ರು, ಕಾರ್ಮಿಕರು ಕೂಡ ಕೆಲಸ ಇಲ್ದಂತಾಯ್ತು. ಇದರಿಂದ ಏನಾಯ್ತು, ಎಲ್ಲ ದಿನಸಿ ಬೇಸಿಕ್ ನೀಡ್ಸ್ ಈಗ ಏನಪ್ಪಾ ಅಂತಂದ್ರೆ ನೀವು ಕಾಯಿಪಲ್ಯ ತರಲಿಕ್ಕೆ ವೆಜಿಟೇಬಲ್ಸ್ ರೇಟ್ ಗಗನೆತ್ತರಕ್ಕೆ ಹೋಗ್ಬಿಡ್ತು. ಇದು ಜನರಿಗೆ ತುಂಬಾ ಹೊಡೆತವನ್ನು ಕೊಡ್ತಾ ಇದೆ, ನಿತ್ಯ ಜೀವನ ನಡೆಸಲು ಕೂಡ ಕಷ್ಟ ಆಗ್ತಾ ಇದೆ. ಸೊ ಈ ಏರಿಕೆಯನ್ನು ತಡಿಬೇಕು, ಇದ್ರ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ಒಂದು ಸರ್ಕಾರಕ್ಕೆ ಕಿವಿ ಮಾತು ಕೊಡ್ಲಿಕ್ಕೆ ಇಲ್ಲೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದೆ ನೋಡಿ, ಇಲ್ಲಿ ಒಂದು ಆರ್ಟಿಕಲ್ ಇದೆ. ಏನಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಅನಿಸ್ತಿದ್ದು, ಏನಂದ್ರೆ ರೈತರ ಆತ್ಮಹತ್ಯೆಗೆ ಹೊಸ ಹಾದಿ ಅಂತ ಇದೆ. ಸೊ ನಿಮಗೆ ಗೊತ್ತಿರಬೇಕು, ಈ ಒಂದು ನಿರ್ಧಾರವನ್ನು ತರ್ತಾರೆ, ಭೂ ಸುಧಾರಣೆ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರಲಿಕ್ಕೆ ಕರ್ನಾಟಕ ಸರ್ಕಾರ ಒಂದು ನಿರ್ಧಾರವನ್ನು ತಗೊಂಡಿದೆ. ಈ ತಿದ್ದುಪಡಿ ಪ್ರಕಾರ ಏನಪ್ಪಾ ಅಂತಂದ್ರೆ 5 ಸದಸ್ಯರಿಗಿಂತ ಹೆಚ್ಚಿನ ಜನರು ಪ್ರತಿ ಕುಟುಂಬವು 206 ಎಕರೆಯಷ್ಟು ನೀರಾವರಿಯೇತರ ಕೃಷಿ ಭೂಮಿಯನ್ನು ಖರೀದಿಸಲು ಅವಕಾಶ ಇದೆ ಅಂತ ಹೇಳಿದ್ದಾರೆ ಈ ತಿದ್ದುಪಡಿ ಪ್ರಕಾರ. ಸೊ ಇದರಿಂದ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ರೈತ ಇದ್ದಾನೆ, ಅವನ ಹತ್ರ ಒಂದು 2 ಎಕರೆ ಜಮೀನಿದೆ, ಅವನು ಅಕಸ್ಮಾತ್ ಕಷ್ಟದಲ್ಲಿದ್ದಾನಂದ್ರೆ ಅವನ ಕಡೆಯಿಂದ ಅದನ್ನ ಮಾಡ್ಲಿಕ್ಕೆ ಕೃಷಿ ಮಾಡಕ್ಕಾಗಲಿ ಅಂದ್ರೆ ಓಕೆ, ಹಿ ಕ್ಯಾನ್ ಸೆಲ್ ಇಟ್ ಟು ಅದರ್ ಪರ್ಸನ್ ಅಂತ ಇದ್ದಂಗಿತ್ತು. ಅಂದ್ರೆ ಆರ್ಥಿಕವಾಗಿ ನಾವು ರೈತರನ್ನ ಫೋರ್ಸ್ ಮಾಡಿ ಸೆಲ್ ಮಾಡಲಾಗ್ತಾ ಇದೆ. ಇದರಿಂದ ಆಲ್ರೆಡಿ ಸಂಕಷ್ಟದಲ್ಲಿ ಇರತಕ್ಕಂತ ರೈತರು ಇನ್ನಷ್ಟು ಸಂಕಷ್ಟಕ್ಕೆ ಹೋಗ್ತಾರೆ. ಈ ತಿದ್ದುಪಡಿ ರೈತರನ್ನು ಮತ್ತಷ್ಟು ಬಡತನಕ್ಕೆ ದೂಡಲಿದೆ, ಸಂಕಷ್ಟಕ್ಕೆ ದೂಡಲಿದೆ ಅಂತ ಒಂದು ಇದನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ದೇಶದಲ್ಲಿ ನಾವು ಒಂದು ಕೆಟ್ಟ ಏನಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ರೈತರ ಆತ್ಮಹತ್ಯೆಗೆ ಶರಣಾಗಿದಂತ ಒಂದು ಬಹಳ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಸೊ ಇದು ಮಹಾರಾಷ್ಟ್ರದಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಆ ಮಹಾರಾಷ್ಟ್ರದೇ ಒಂದು ಕೇಸ್ ಸ್ಟಡಿಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಒಂದಿಷ್ಟು ಜಮೀನನ್ನ ಆಲ್ರೆಡಿ ಕಷ್ಟದಲ್ಲಿ ಇರ್ತಕ್ಕಂಥ ರೈತರಿಂದ ಪರ್ಚೇಸ್ ಮಾಡಿ ಅಲ್ಲಿ ಕಿತ್ತಳೆ ಹಣ್ಣಿನ ವ್ಯಾಪಾರ ಮಾಡಿ ಅವ್ನು ಯಾವ ರೀತಿ ಸಕ್ಸಸ್ ಆದ ಅಂತ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ನಾವು ಅರ್ಥಶಾಸ್ತ್ರದ ವಿಚಾರದಲ್ಲಿ ಇದನ್ನ ಅರ್ಥಶಾಸ್ತ್ರ ಪ್ರಕಾರ ಇದನ್ನ ನೋಡೋದಾದ್ರೆ ಇದು ಸಕ್ಸಸ್ಫುಲ್ ಸ್ಟೋರಿ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ ಇದು ಕಾರ್ಪೊರೇಟೈಸ್ ಮಾಡಿದ್ರು, ಕಿತ್ತಳೆ ಹಣ್ಣು ಬೆಳೆಸಿದ್ರು, ಅದನ್ನ ಹೊರಗಡೆ ಎಕ್ಸ್ಪೋರ್ಟ್ ಮಾಡಿದರೆ ತುಂಬಾ ಒಳ್ಳೆ ಪ್ರಾಫಿಟ್ ಇದೆ. ಬಟ್ ಇದರ ಹಿಂದೆ ಇರ್ತಕ್ಕಂಥ ನೋವು ನಮಗೆ ಅರ್ಥ ಆಗಲ್ಲ. ಯಾಕಂದ್ರೆ ಎಷ್ಟೋ ಜನ 1 ಎಕರೆ 2 ಎಕರೆ ಮೇಂಟೈನ್ ಮಾಡ್ತಕ್ಕಂಥ ರೈತರು ಅದರ ಮೇಲೆ ತಮ್ಮ ಜೀವನ ಆಧಾರವಾಗಿ ಇಟ್ಕೊಂಡು ಬದುಕ್ತಿರ್ತಾರೆ.
ಅವರು ಆರ್ಥಿಕವಾಗಿ ಒತ್ತಡ ಏರಿ ಅದನ್ನ ಮಾಡಿಬಿಟ್ರೆ ಆ ಮೂಮೆಂಟ್ ಅಲ್ಲಿ ದುಡ್ಡು ಬರುತ್ತೆ, ಬಟ್ ಮುಂದಿನ ಲೈಫ್ ಅವ್ರಿಗೆ ಕಷ್ಟದಲ್ಲಿ ಹೋಗ್ಬಿಡುತ್ತೆ. ಅದೇ ರೀತಿ ಒಂದಿಷ್ಟು ಜನ ವಲಸೆ ಕಾರ್ಮಿಕರಿಗೆಲ್ಲ ದುಡಿಯಕ್ಕೆ ಹೋಗಿರ್ತಾರೆ. ಈ ರೀತಿ ಏನಾದ್ರು ಸಂಕಷ್ಟಗಳು ಎದುರಾಗ, ಯಾಕಂದ್ರೆ ಅಲ್ಲಿ ಜಾಬ್ ಗ್ಯಾರಂಟಿ ಇರಲ್ಲ, ವಾಪಸ್ ಬಂದ್ರೆ ಓಕೆ ನಾವ್ ಏನೋ ದುಡ್ಕೊಂಡು ತಿನ್ಬೋದು ತೋಟದಲ್ಲಿ ಅಂತ ಅವ್ರಿಗೆ ಒಂದು ಎಕರೆ ಇರುತ್ತೆ, ನೆಲ ಇರುತ್ತೆ, ಅವ್ರಿಗೆ ಭೂಮಿ ಇರುತ್ತೆ, ಅದು ಕೂಡ ಹೋದ್ರೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಚೆನ್ನಾಗಿ ಬರ್ದಿದ್ದಾರೆ ಆರ್ಟಿಕಲ್. ಅಂದ್ರೆ ನಾವು ಮಾಡೋ ಯಾವುದೇ ಭೂ ಸುಧಾರಣೆ ಆಕ್ಟ್ ರೈತರನ್ನ ಮುಖ್ಯವಾಗಿ ಇಟ್ಕೊಂಡು ಮಾಡ್ಬೇಕು ಹೊರತು ಅದು ಬೇರೆ ಕೇವಲ ಕಾರ್ಪೊರೇಟೇಷನ್ ಮಾಡೋದು ಮುಖ್ಯ ಉದ್ದೇಶ ಅಲ್ಲ. ಬೇರೆ ಅರ್ಥಶಾಸ್ತ್ರ ದೃಷ್ಟಿಯಿಂದ ಮಾತ್ರ ನೋಡಬಾರ್ದು, ಮಾನವೀಯತೆಯ ದೃಷ್ಟಿಯಿಂದ ಹಾಗೂ ರೈತರ ಸಂಕಷ್ಟಗಳನ್ನ ನೆನಪಿಟ್ಕೊಂಡು ಮಾಡ್ಬೇಕಂತ ಹೇಳಿ ಈ ಆರ್ಟಿಕಲ್ ಕೊಡಿ. ತುಂಬಾ ಒಳ್ಳೆ ಆರ್ಟಿಕಲ್ ಸ್ನೇಹಿತರೆ. ಯಾಕಂದ್ರೆ ನಾವು ನೋಡಿ ಸಮಾಜಕ್ಕೆ ಸುಧಾರಣೆ ಆಗ್ತದೆ, ತುಂಬಾ ಸ್ಕೀಮ್ಸ್ಗಳು ಬರ್ತವೆ, ಆದ್ರೆ ಸಾಧಕ ಬಾಧಕಗಳು ನೋಡಿ ಆ ಸ್ಕೀಮ್ ತರಬೇಕು. ನಾವು ನಾವು ಪಬ್ಲಿಕ್ ಜನ ಇದೆ ಅಂದ್ರೂ ಕೂಡ ನಾವು ಕೂಡ ಆ ಸ್ಕೀಮಿಂದ ಏನು ಒಳಿತ ಆಗಲಿದೆ, ಏನು ಕಷ್ಟ ಆಗಲಿ, ಯಾರಿಗೆ ಕಷ್ಟ ಆಗ್ಬೋದು, ಯಾರಿಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋದು ಕೂಡ ನಾವು ಕೂಡ ಅದನ್ನ ವಿಚಾರ ಮಾಡಬೇಕು ಸ್ನೇಹಿತರೆ. 3 ಲಕ್ಷದತ್ತ ಕೋವಿಡ್ 4ನೇ ಸ್ಥಾನಕ್ಕೆ ಭಾರತ ಅಂತಿದೆ. ಅಂದ್ರೆ ಪ್ರತಿದಿನ ಕೊರೋನಾ ಕೇಸ್ಗಳು ಆಲ್ರೆಡಿ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಈಸ್ ನಾಟ್ ಗುಡ್ ನ್ಯೂಸ್ ಆಲ್ರೆಡಿ. ಯಾಕಂದ್ರೆ ನಾವು 2.5 months ಲಾಕ್ಡೌನ್ ಅನ್ನ ಫೇಸ್ ಮಾಡಿದ್ದೇವೆ. ಇಷ್ಟಾಗಿಯೂ ಕೂಡ ಕರೋನಾ ನಂಬರ್ ಆಫ್ ಕೇಸಸ್ ಇಂಡಿಯಾದಲ್ಲಿ ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಆದಷ್ಟು ನೀವು ಸೇಫ್ಟಿ ಮೆಜರ್ಸ್ ಅನ್ನ ಪಬ್ಲಿಕ್ ಫಾಲೋ ಮಾಡಬೇಕು. ನೀವು ವೆನ್ ಯು ಆರ್ ಗೋಯಿಂಗ್ ಔಟ್ ಮಾಸ್ಕ್ ಬಳಸಿ, ಅಂಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನಾದ್ರು ಎಮರ್ಜೆನ್ಸಿ ಮೂವ್ಮೆಂಟ್ ಮಾಡ್ತಿದ್ರೆ ಸ್ಯಾನಿಟೈಸರ್ಸ್, ಹೊರಗಡೆ ಹೋಗಿ ಬಂದ್ರೆ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ಏನಾದರೂ ಲಕ್ಷಣಗಳು ಬಂದ್ರೆ ದಯವಿಟ್ಟು ಬೇಗನೆ ಚೆಕ್ಅಪ್ ಮಾಡ್ಕೊಳ್ಳಿ, ಇನ್ನೊಬ್ಬರಿಗೆ ಹರಡದಂತೆ ನೀವು ಎಚ್ಚರಣೆ ವಹಿಸ್ಬೇಕಂತ ಹೇಳ್ತೇವೆ ಇಲ್ಲಿ. ಸೊ ಇದಿಷ್ಟು ಅತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಇವತ್ತಿನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡಿದ್ದೀವಿ. ಇದೇ ರೀತಿಯಾಗಿ ಮತ್ತಷ್ಟು ಎಕ್ಸಾಮ್ ಇಂಪಾರ್ಟೆಂಟ್ ನ್ಯೂಸ್ ಬಂದ್ರೆ ನಾವು ಕವರ್ ಮಾಡ್ತಾ ಹೋಗ್ತೇವೆ. ಇಫ್ ಯು ಲೈಕ್ ಅವರ್ ಎಫರ್ಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೋರ್ ಎಜುಕೇಶನಲ್